ನಮ್ಮ ಕರ್ನಾಟಕದ ವೀಕ್ಷಕರಿಗೆ ನಮಸ್ಕಾರ. ನೋಡಿ, ರುಚಿ ರುಚಿಯಾದ ಮೆಂತ್ಯ ರಾಗಿ ದೋಸೆ ಹುರುಳಿ ಚಟ್ನಿ ಎಷ್ಟು ಚೆನ್ನಾಗಾಗಿದೆ ಅಂತ ಹೇಗೆ ಮಾಡೋದು ಅಂತ ಇವಾಗ ನೋಡೋಣ ಬನ್ನಿ. ನೋಡಿ, ಇವಾಗ ಮೊದಲಿಗೆ ನಾನು 3 ಸ್ಪೂನ್ ಮೆಂತ್ಯಕಾಳು ತೊಗೊಂಡಿದ್ದೀನಿ. ಯಾವ ಸ್ಪೂನಲ್ಲಿ ಅಂತಂದರೆ ನೋಡಿ, ಇದೇ ಸ್ಪೂನಲ್ಲಿ 3 ಸ್ಪೂನ್ ಮೆಂತ್ಯಕಾಳು. ಇದಕ್ಕೆ ಉದ್ದಿನಬೇಳೆ ಹಾಕಲ್ಲ. ನೋಡಿ, ಇದನ್ನು 5ರಿಂದ 6 ಅವರು ನೆನೆಸ್ಕೋಬೇಕು ನಾವು, ಚೆನ್ನಾಗಿ ವಾಶ್ ಮಾಡಿ ಇಟ್ಕೊಂಡು. ಆಮೇಲೆ ಇದನ್ನು ರುಬ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ಇದಕ್ಕೆ ಈ ಬೌಲಲ್ಲಿ ನಾನು 1.5 ಬೌಲ್ ರಾಗಿ ಹಿಟ್ಟು ತೊಗೊಂಡಿದ್ದೀನಿ. ನೋಡಿ, ಇವಾಗ ಮಿಕ್ಸಿಗೆ ಮೆಂತ್ಯ ಹಾಕೋತಿದ್ದೀನಿ. ನೆನೆಸಿದ್ದೀನಲ್ಲ 5 ಗಂಟೆಯಿಂದ 6 ಗಂಟೆ ಟೈಮು, ಅದನ್ನು ಮಿಕ್ಸಿಗೆ ಹಾಕೋತೀನಿ. ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಬಿ, ಒಂದೇ ಸರಿ ರುಬ್ಬೇಡಿ, 2ರಿಂದ 3 ನಿಮಿಷ ರುಬ್ಬಿ. ಮತ್ತು ನೋಡಿ, ಇವಾಗ ಚೆನ್ನಾಗಿ ಬಂದಿದೆ ಸರಿ. ಈ ಸರಿನ ನೀವು ಸ್ವಲ್ಪ ನೀರು ಹಾಕ್ಕೊಂಡು ಜಾಸ್ತಿ ಹೊತ್ತು ರುಬ್ಬಿ, ಹಾಗಾದರೆ ನಿಮಗೆ ಸರಿ ಚೆನ್ನಾಗಿ ಬರೋದು, ತುಂಬ ಚೆನ್ನಾಗಿ ಬರುತ್ತೆ ಸರಿ. ನೋಡಿ, ಇವಾಗ ಎಷ್ಟು ಸರಿ ಬಂದಿದೆ ಅಂತಂತ ನೋಡಿ. ಸರಿ ಅಂದರೆ ಮೆಂತ್ಯದಿಟ್ಟು ನಾನು ರುಬ್ಬಿದ್ದೀನಲ್ಲ, ಅದನ್ನು ನಾವು ಸರಿ ಅಂತೀವಿ. ನಮ್ಮ ಅಜ್ಜಿನೂ ಹಾಗೆ ಅಂತಿದ್ದು, ಸೊ ಹಾಗಾಗಿ ನಾನು ಸರಿ ಅಂತಲೇ ಕರಿತೀನಿ. ಇದಕ್ಕೆ ಉದ್ದಿನಬೇಳೆ ಹಾಕಿಲ್ಲ, ನಾನು ಹಾಕೋದು ಇಲ್ಲ, ಬರೀ ಮೆಂತ್ಯ ಒಂದೇ ಹಾಕೋದು. ನೋಡಿ, ಇದಕ್ಕೆ ಫಸ್ಟು 1 ಬೌಲ್ ರಾಗಿ ಹಿಟ್ಟು ಹಾಕ್ಕೋತೀನಿ. ಒಂದೇ ಸರಿ ನಾನು 1.5 ಬೌಲ್ನು ಹಾಕ್ಕೊಳಕ್ಕೆ ಹೋಗಲ್ಲ. ನೋಡಿ, ಇವಾಗ ಇದನ್ನು ಕಲಿಸ್ಕೊತೀನಿ ಫ್ರೆಂಡ್ಸ್. ಇದನ್ನು ಕಲಿಸ್ಕೊಳ್ಳಿ, ಗಟ್ಟಿಯಾಗಿರುತ್ತೆ. ಮಿಕ್ಸಿ ಜಾರಲ್ಲಿ ಮೆಂತ್ಯದಿಟ್ಟು ಹಾಗೆ ಇರುತ್ತೆ, ಅದಕ್ಕೆ ನಾನು ನೀರು ಹಾಕಿಟ್ಕೊಂಡಿದ್ದೀನಿ. ಆ ನೀರನ್ನು ಇದಕ್ಕೆ ಹಾಕಿ ಕಲಿಸ್ಕೊಳ್ಳಿ. ಗಟ್ಟಿಯಾದಾಗ ನೀಟಾಗಿ ಕಲಿಸ್ಕೊಳ್ಳಿ. ಸ್ವಲ್ಪ ನೀರು ಹಾಕ್ಕೊಂಡು ನೀಟಾಗಿ ಕಲಿಸ್ಕೊಳ್ಳಿ. ಒಂದೇ ಸರಿ ನೀರು ಹಾಕೊಳ್ಳೋಕೆ ಹೋಗಬೇಡಿ, ತೆಳ ಆಗಿಬಿಡುತ್ತೆ. ನೋಡಿ, ಈಗ ಗಟ್ಟಿ ಇದೆ ಅಲ್ವಾ, ಮತ್ತು ಸರಿಗೆ ಇನ್ನೂ ಅರ್ಧ ಬೌಲು ರಾಗಿ ಹಿಟ್ಟು ಹಾಕ್ಬೇಕು. ಇದಕ್ಕೆ ರಾಗಿ ಹಿಟ್ಟನ್ನ ಇನ್ನು ಅರ್ಧ ಬೌಲ್ ರಾಗಿ ಹಿಟ್ಟನ್ನ ನೋಡಿ ಇವಾಗ ಹಾಕ್ತಾಯಿದ್ದೀನಿ. ಇದನ್ನು ಹಾಕ್ಕೊಂಡು ಇವಾಗ ಮತ್ತೆ ಮೆಂತ್ಯ ಸರಿದು ನೀರಿರುತ್ತಲ್ಲ, ಅದನ್ನು ಇದಕ್ಕೆ ಆ್ಯಡ್ ಮಾಡ್ಕೊಂಡು ಕಲಿಸ್ಕೊಳ್ತಾ ಹೋಗಬೇಕು ನಾವು. ನೋಡಿ, ಇವಾಗ ಗಟ್ಟಿ ಆಗ್ತಾಯಿದೆ ಇದು ಅಲ್ವಾ. ಇದಕ್ಕೆ ನೀರು ಆ್ಯಡ್ ಮಾಡಬೇಕು, ಅಂದರೆ ನೀರು ಸೇರಿಸ್ಕೋಬೇಕು. ಮೆಂತ್ಯ ಸರಿದು ನೀರಿರುತ್ತೆ, ಅದನ್ನು ಸೇರಿಸ್ಕೊಳ್ಳಿ. ಇನ್ ಕೇಸ್ ನಿಮಗೆ ಮೆಂತ್ಯ ಸರಿದು ನೀರಿಲ್ಲ ಅಂತಂದರೆ ಬೇರೆ ನೀರನ್ನು ಹಾಕ್ಕೋಬೋದು ಇದಕ್ಕೆ. ಸೊ ಇದನ್ನೇ ಹಾಕ್ಕೊಂಡು ನೀಟಾಗಿ ಕಲಿಸ್ಕೊಳ್ಳಿ. ಕ್ಲೀನಾಗಿ ನಿಧಾನಕ್ಕೆ ಚೆನ್ನಾಗಿ ಕಲಿಸ್ಕೊಳ್ಳಿ. ಗಂಟುಗಳಿರುತ್ತೆ, ಚೆನ್ನಾಗಿ ಕಲಿಸ್ಕೊಳ್ಳಿ. ನೋಡಿ, ಇವಾಗ ಇಷ್ಟು ಚೆನ್ನಾಗಿ ಬಂದಿದೆ. ಇದಕ್ಕೆ ಉಪ್ಪಂತೂ ಹಾಕೋಕ್ಕೆ ಹೋಗಬೇಡಿ. ನೈಟೇ ಆಗಲ್ಲ, ನೀವು ಯಾವಾಗ ದೋಸೆ ಮಾಡ್ತೀರೋ ಆವಾಗ ಮಾತ್ರ ಉಪ್ಪು ಹಾಕ್ಕೊಳ್ಳಿ. ಇವಾಗ ಮುಚ್ಚಿಟ್ಬಿಡಿ. ಓವರ್ ನೈಟ್ ಇರಬೇಕು, ಅಂದರೆ ನೈಟ್ ಪೂರ್ತಿ ಇದು ದೋಸೆ ಹಿಟ್ಟು ಹಾಗೇ ಇರಬೇಕು, ತುಂಬ ಚೆನ್ನಾಗಿ ಬರುತ್ತೆ. ನೋಡಿ, ಇವಾಗ ರಾಗಿ ಹಿಟ್ಟು ಓವರ್ ನೈಟ್ ನಾನು ಇಟ್ಟಿದ್ದೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಇದಕ್ಕೆ ಉದ್ದಿನಬೇಳೆ ಹಾಕಿಲ್ಲ, ಬರೀ ಮೆಂತ್ಯ ಒಂದೇ ಹಾಕಿರೋದು. ಉಪ್ಪಂತೂ ಹಾಕೇ ಇಲ್ಲ ನಾನು. ನೋಡಿ ಫ್ರೆಂಡ್ಸ್, ಮೆಂತ್ಯನಂತೂ ನೀವು ಚೆನ್ನಾಗಿ ರುಬ್ಬಿ, 2ರಿಂದ 3 ನಿಮಿಷ, 4 ನಿಮಿಷ ಆಗಲಿ, ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ರುಬ್ಬಿ, ಸರಿ ಚೆನ್ನಾಗೇ ಬರುತ್ತೆ ಅದು, ಆಯಿತಾ. ಅದಕ್ಕೆ ಉಪ್ಪು ಹಾಕಿಲ್ಲಲ್ಲ, ಸೊ ಇದಕ್ಕೆ 3 ಸ್ಪೂನ್ ಉಪ್ಪು ಹಾಕ್ತಿದ್ದೀನಿ ನಾನು. ನಿಮಗೆ ಟೇಸ್ಟಿಗೆ ತಕ್ಕಂತೆ ಉಪ್ಪು ಹಾಕ್ಕೊಳ್ಳಿ. ನೀವು ಉಪ್ಪು ಜಾಸ್ತಿ ತಿನ್ಬೋದು, ಇಲ್ಲ ಉಪ್ಪು ಕಮ್ಮಿ ತಿನ್ಬೋದು, ನಿಮ್ಗೆ ಎಷ್ಟು ಉಪ್ಪು ಬೇಕೋ ಅಷ್ಟು ಹಾಕ್ಕೊಳ್ಳಿ. ನೋಡಿ, ಇವಾಗ ಎಷ್ಟು ಚೆನ್ನಾಗಿ ಹದವಾಗಿ ಬಂದಿದೆ. ಉದ್ದಿನಬೇಳೆ ಹಾಕಬೇಡಿ, ಕೆಲವರಿಗೆ ಉದ್ದಿನಬೇಳೆ ತಿಂದರೆ ಹೊಟ್ಟೆ ಉರಿ ಬರುತ್ತೆ. ಇವಾಗ ನಾನು ಚಟ್ನಿ ರುಬ್ಕೊಳ್ಳೋಣ ಬನ್ನಿ. ಚಟ್ನಿಗೆ ನೋಡಿ, ಇದರಲ್ಲಿ 5 ಸ್ಪೂನ್ ಹುರುಳಿಕಾಳು ತೊಗೊಂಡಿದ್ದೀನಿ. ಅದನ್ನು ನಾನು ಹುರಿದ್ಕೊಂಡಿದ್ದೀನಿ, ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ಹುರ್ಕೊಂಡು ಸಿಮ್ಮಲ್ಲಿ ಹಾಕ್ಕೊಂಡು ಹುರ್ಕೊಳ್ಳಿ. ಇದಕ್ಕೆ ಇದು ತೆಂಗಿನ ತುರಿ ತೊಗೊಂಡಿದ್ದೀನಿ. ನೋಡಿ, ತೆಂಗಿನ ತುರಿ ಸ್ವಲ್ಪ ತೊಗೊಳ್ಳಿ, ಜಾಸ್ತಿ ಬೇಡ, ಯಾಕಂದರೆ ಹುರುಳಿ ಫ್ಲೇವರ್ ಜಾಸ್ತಿ ಬರಲ್ಲ. ಮತ್ತು 5ರಿಂದ 6 ಒಣಮೆಣ್ಸಿಕಾಯನ್ನು ನಾನು ಫ್ರೈ ಮಾಡ್ಕೊಂಡಿದ್ದೀನಿ, ಎಣ್ಣೆ ಹಾಕಿಲ್ಲ, ಹಂಗೆ ಹುರ್ಕೊಂಡಿದ್ದೀನಿ. ನೋಡಿ, ಇದಕ್ಕೆ ಒಂದು 4-5 ಎಸ್ಳು ಬೆಳ್ಳುಳ್ಳಿ, ಸಿಪ್ಪೆ ತೆಗ್ದಿಲ್ಲ, ಮತ್ತು ಕರಿಬೇವಿನ ಸೊಪ್ಪು, ಮತ್ತು ಬೆಲ್ಲ, ಮತ್ತು ಹುಣಸೆಹಣ್ಣು, ಇಷ್ಟು ಚಟ್ನಿಗೆ, ಆಯಿತಾ. ನೋಡಿ, ಇಷ್ಟು ಐಟಮ್ನು ನೀವು ಚಟ್ನಿಗೆ ಹಾಕೋಕೆ ಉಪಯೋಗಿಸ್ಕೊಳ್ಳಿ. ಬೆಳ್ಳುಳ್ಳಿ ಸಿಪ್ಪೆ ಅಂತೂ ನೀವು ತೆಗಿಲೇಬೇಡಿ, ಅದರಲ್ಲೇ ಟೇಸ್ಟ್ ಜಾಸ್ತಿ ಇರೋದು. ನೋಡಿ, ಇವಾಗ ಎಲ್ಲನೂ ಮಿಕ್ಸಿಗೆ ಹಾಕ್ಕೊಳ್ಳೋಣ. ಫಸ್ಟು ಹುರುಳಿಕಾಳು, ಮತ್ತು ತೆಂಗಿನ ತುರಿ, ಮತ್ತು ಬೆಳ್ಳುಳ್ಳಿ, ಮತ್ತು ಕರಿಬೇವು ಸೊಪ್ಪು, ಮತ್ತು ಹುಣಸೆಹಣ್ಣು. ಬೆಲ್ಲ ಯಾಕೆ ಹಾಕಿಲ್ಲ ಅಂದರೆ ಅದನ್ನೇ ಹಾಕ್ಬಿಟ್ರೆ ಬ್ಲೇಡ್ ಹೋಗ್ಬಿಡುತ್ತೆ. ಸೊ ಅದನ್ನು ಚೆಚ್ಚಿ ಪೌಡ್ರ್ ಮಾಡಿ ಹಾಕ್ಕೊಳ್ಳಿ. ರುಬ್ಬೋದಕ್ಕೆ ಹಾಕ್ಕೋಬೇಕು ಬೆಲ್ಲನ. ಮತ್ತು 3 ಒಣಮೆಣ್ಸಿಕಾಯಿ ಹಾಕ್ಕೋತಿದ್ದೀನಿ. ನಿಮಗೆ ಬೇಕಾದರೆ ಖಾರ ಇನ್ನೊಂದು ಸ್ವಲ್ಪ ಹಾಕ್ಕೊಳ್ಳಿ. ರೆಡಿ, ಚಟ್ನಿ ರೆಡಿ ಆಯಿತು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ನಾನು ತೀರಾ ಗಟ್ಟಿ ರುಬ್ಬಿದ್ದೀನಿ, ನಿಮಗೆ ಬೇಕು ಅಂದರೆ ಇನ್ನೊಂದು ಸ್ವಲ್ಪ ನೀರು ಸೇರಿಸ್ಕೊಂಡು ರುಬ್ಕೊಳ್ಳಿ. ಉಪ್ಪು ರುಚಿಗೆ ತಕ್ಕಷ್ಟು ಹಾಕ್ಕೊಳ್ಳಿ. ನೋಡಿ, ಇವಾಗ
ಒಲೆ ಹಚ್ಕೊಂಡು ಇದಕ್ಕೆ ದೋಸೆ ತವ ಇಟ್ಕೊಳ್ಳಿ. ಇದು ಚೆನ್ನಾಗಿ ಕಾಯಲಿ. ಚೆನ್ನಾಗಿ ಕಾದ್ಮೇಲೆ ನಾನು ಇದಕ್ಕೆ ಫಸ್ಟು ಬಳಸೋದೇ ಈರುಳ್ಳಿ. ಅರ್ಧ ಈರುಳ್ಳಿ ಕಟ್ ಮಾಡಿಕೊಂಡು ಚೆನ್ನಾಗಿ ಉಜ್ಕೊಳ್ಳಿ. ನೋಡಿ, ಇವಾಗ ರಾಗಿ ದೋಸೆ ಹಿಟ್ಟನ್ನ ನಾನು ಇವಾಗ ಇದಕ್ಕೆ ಹಾಕ್ತೀನಿ ಫ್ರೆಂಡ್ಸ್. ಎಷ್ಟು ಚೆನ್ನಾಗಿ ಬರುತ್ತೆ ನೋಡಿ. ಉದ್ದಿನ ಬೇಳೆ ಇಲ್ಲ, ಬರೀ ಮೆಂತ್ಯದಲ್ಲೇ ರಾಗಿ ದೋಸೆ ಮಾಡ್ತೀರಾ ನೀವು, ಅದು ಹೆಂಗೆ ಬರುತ್ತೆ ಅಂತ ಅನ್ಬೋದು ನೀವು. ಒಂದು ಸರಿ ಟ್ರೈ ಮಾಡಿ ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ ಅಂತ. ಹೊಟ್ಟೆ ಉರಿ ಇರೋರಿಗೆ ಇದಂತೂ ರಾಮಬಾಣ. ಆಮೇಲೆ ಇನ್ನೊಂದೇನು ಗೊತ್ತಾ ಫ್ರೆಂಡ್ಸ್, ನಮ್ಮ ಅಜ್ಜಿಯವರು ಈ ದಾಸವಾಳ ಹೂವು ಇರುತ್ತಲ್ಲ, ಅದ್ರ ಎಲೆಯಲ್ಲಿ ರಾಗಿ ದೋಸೆ ಮಾಡ್ತಿದ್ರು. ಒಂದು 5ರಿಂದ 10 ಎಲೆ ತೊಗೊಬಂದ್ಬಿಟ್ಟು ಅದನ್ನು ರುಬ್ಬಿಟ್ಟು, ಅದು ರುಬ್ಬಿರೋ ಸೊಪ್ಪಿಂದು ಇದಿರುತ್ತಲ್ಲ, ರಸ ಅಂತ ಅಂದ್ಕೊಳ್ಳಿ ಅಥವಾ ಪೇಸ್ಟ್ ಅಂದ್ಕೊಳ್ಳಿ, ಆ ಪೇಸ್ಟ್ಗೆ ರಾಗಿ ಹಿಟ್ಟು ಕಲಸಿ ಮಾಡ್ತಿದ್ರು. ನೋಡಿ, ರಾಗಿ ದೋಸೆ ರೆಡಿ. ಎಷ್ಟು ಚೆನ್ನಾಗಿದೆ ಅಲ್ಲ, ಸೂಪರಾಗಿದೆ. ಇವಾಗ ಇನ್ನೊಂದು ದೋಸೆ ಮಾಡ್ತೀನಿ. ಇವಾಗಲೂ ಅಷ್ಟೇ, ಪ್ರತಿ ಸಲ ದೋಸೆ ಹಾಕಿದ್ರೂ ಈರುಳ್ಳಿ ಉಜ್ಜಿ. ದೋಸೆ ತವ ಹಾಳಾಗಲ್ಲ, ಚೆನ್ನಾಗಿ ಬರುತ್ತೆ ದೋಸೆ ಫ್ರೆಂಡ್ಸ್. ರಾಗಿ ದೋಸೆ, ಅಕ್ಕಿ ದೋಸೆ, ಇದೆಲ್ಲ ರವೆ ದೋಸೆ ಎಲ್ಲ ಡಯಾಬಿಟಿಕ್ ಪೇಷಂಟ್ಗೆ ತುಂಬ ಒಳ್ಳೆಯದು. ರೈಸ್ ಐಟಮ್ ಕೊಡೋಂಗಿಲ್ಲ. ಸಿರಿಧಾನ್ಯದ ದೋಸೆನೂ ಅಷ್ಟೇ ಎಷ್ಟು ಚೆನ್ನಾಗಾಗುತ್ತೆ ಗೊತ್ತಾ. ನಾನು ನಿಮಗೆ ನೆಕ್ಸ್ಟ್ ವೀಡಿಯೋಗಳಲ್ಲಿ ನಾನು ನಿಮಗೆ ಸಿರಿಧಾನ್ಯಗಳ ದೋಸೆನ ಮಾಡಿ ತೋರಿಸ್ತೀನಿ. ಅದಕ್ಕೆ ಮಸಾಲೆನೂ ಹಾಕಿ ಮಾಡಬೇಕು. ಸೊ ಹೇಗೆ ಮಾಡಬೇಕು, ಯಾವ ಥರ ಮಸಾಲೆ ಹಾಕಬೇಕು ಅಂತ ನಾನು ನಿಮಗೆ ಮುಂದಿನ ವೀಡಿಯೋಗಳಲ್ಲಿ ನಾನು ತಿಳಿಸ್ಕೊಡ್ತೀನಿ. ನಿಮಗೆ ನನ್ನ ಮಾತು, ನನ್ನ ಚಾನಲ್ಲು, ನನ್ನ ಅಡುಗೆಗಳು ನಿಮ್ಗೆ ಇಷ್ಟ ಆಯಿತು ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ನಾವು ಇವಾಗ ಹೊಸ್ದಾಗಿ ಚಾನಲ್ ಓಪನ್ ಮಾಡಿರೋದು. ನೋಡಿ, 2ನೇ ದೋಸೆನೂ ಸೂಪರಾಗಿ ಬಂತು. ಆವಾಗ ಚಿಕ್ಕದಾಗಿ ಹಾಕಿದ್ದೆ ದೋಸೆ, ಇವಾಗ ಹೆಂಚು ಪೂರ್ತಿ ಹಾಕಿದ್ದೀನಿ. ಎಷ್ಟು ದೊಡ್ಡದಾಗಿ, ಎಷ್ಟು ಗರ್ಗರಿ ಅಂತೂ ನೀವು ಕೇಳಲೇಬೇಡಿ, ಎಷ್ಟು ಚೆನ್ನಾಗಿ ಗರ್ಗರಿಯಾಗಿ ಬರುತ್ತೆ ಗೊತ್ತಾ, ಉದ್ದಿನಬೇಳೆ ಹಾಕ್ತಾಯಿದ್ರು. ನೋಡಿ, ಇವಾಗ ದೋಸೆ ರೆಡಿ. ಅದಕ್ಕಿವಾಗ ಹುರುಳಿಕಾಳು ಚಟ್ನಿ. ಆಹಾ, ಏನು ಟೇಸ್ಟ್ ಇದೆ ಗೊತ್ತಾ ಫ್ರೆಂಡ್ಸ್. ಒಂದು ಸರಿ ಮಾಡಿ ನೋಡಿ, ಒಂದು ಸರಿ ಮಾಡಿ ತಿಂದು ನೋಡಿ, ಅಷ್ಟೇ ಸಖತ್ತಾಗಿರುತ್ತೆ. ನನಗೆ ಇದನ್ನು ನಮ್ಮಮ್ಮ ಹೇಳ್ಕೊಡ್ತು, ನಮ್ಮ ಅಜ್ಜಿ ಮಾಡ್ತಿತ್ತು ಅಂತ. ನೋಡಿ ಫ್ರೆಂಡ್ಸ್, ಥ್ಯಾಂಕ್ ಯು ಸೋ ಮಚ್.